ತುಮಕೂರಲ್ಲಿ ಬಂಡಾಯದ ಬೆಂಕಿ ಆರೋ ಹಾಗೆ ಕಾಣಿಸ್ತಾ ಇಲ್ಲ. ದೇವೇಗೌಡರ ವಿರುದ್ಧವೇ ನಾಮಪತ್ರ ಸಲ್ಲಿಸಿರೋ ಕೈ ಸಂಸದ ಮುದ್ದಹನುಮೇಗೌಡ ಯಾರ ಮಾತಿಗೂ ಕ್ಯಾರೆ ಅಂತಿಲ್ಲ. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ತೆಗೆಯೋ ಮಾತೇ ಇಲ್ಲ ಅಂತ ದೋಸ್ತಿಗಳಿಗೆ ಠಕ್ಕರ್ ಕೊಡ್ತಾ ಇದ್ದಾರೆ. ಇದು ಮಾಜಿ ಪ್ರಧಾನಿ ದೇವೇಗೌಡರನ್ನ ಆತಂಕಕ್ಕೆ ನೂಕಿದೆ. ಎಚ್.ಡಿ. ದೇವೇಗೌಡ ರಾಷ್ಟ್ರ ರಾಜಕಾರಣದಲ್ಲೂ ತನ್ನದೇ ಛಾಪು ಮೂಡಿಸಿರೋ ಮಣ್ಣಿನ ಮಗ. ಪ್ರಾದೇಶಿಕ ಪಕ್ಷವನ್ನೇ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದು ಪ್ರಧಾನಿ ಹುದ್ದೆಗೇರಿದ್ದ ಕರುನಾಡ ಚಾಣಕ್ಯ. ಆದ್ರೀಗ ಇದೇ ಪೊಲಿಟಿಕಲ್ ಮಾಸ್ಟರ್ಗೆ ಲವ್ಡಪ್ ಶುರುವಾಗಿದೆ. ಅರ್ಧ ಶತಕಗಳ ಕಾಲ ಹಾಸನದಲ್ಲೇ ರಾಜಕೀಯ ಏಳು ಬೀಳು ಕಂಡಿದ್ದ ದೇವೇಗೌಡರು ಈ ಬಾರಿ ಕ್ಷೇತ್ರ ತೊರೆದಿದ್ದಾರೆ. ಮೊಮ್ಮಗನ ಮೇಲಿನ ಬಾಂಧವ್ಯಕ್ಕೆ ಗಂಟು ಬಿದ್ದು ತುಮಕೂರಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಇದೇ ಈಗ ದೇವೇಗೌಡರಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಿದೆ. ದೋಸ್ತಿ ದೋಸ್ತಿ ಅಂತಾನೆ ದೋಸ್ತಿ ನಾಯಕರು ದೊಡ್ಡಗೌಡರ ವಿರುದ್ಧ ತಿರುಗಿ ಬಿದ್ದಿದ್ದು ಆತಂಕ ಶುರುವಾಗಿದೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ನಾಳೆಗೆ ಕೊನೆಯ ದಿನ. ಹೀಗಾಗಿ ಮುದ್ದಹನುಮೇಗೌಡ ಮನವೊಲಿಸೋಕೆ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಎಲ್ಲ ನಾಯಕರು ನಾಮಪತ್ರ ವಾಪಸ್ ಪಡೆಯುವಂತೆ ಮೈಂಡ್ ವಾಶ್ ಮಾಡ್ತಿದ್ದಾರೆ. ಆದ್ರೆ ಮುದ್ದಹನುಮೇಗೌಡ ಮಾತ್ರ ಕೇಳೋ ಸ್ಥಿತಿಯಲ್ಲಿಲ್ಲ. ಇದು ದೋಸ್ತಿ ನಾಯಕರಿಗೆ ಇನ್ನಿಲ್ಲದ ಸಂಕಷ್ಟಕ್ಕೆ ನೂಕಿದೆ. ಮೈತ್ರಿ ರೂಲ್ಸ್ ಫಾಲೋ ಮಾಡಬೇಕಿದ್ದವರೇ ದೋಸ್ತಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾಮಪತ್ರ ಸಲ್ಲಿಸಿದ ಬಳಿಕ ಯಾರ ಕೈಗೂ ಸಿಗದಿರೋ ಮುದ್ದಹನುಮೇಗೌಡ ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ. ಒಂದು ಕಾಂಗ್ರೆಸ್ ಪಕ್ಷದಿಂದ ನೀವು ಕ್ರಿಯಾಶೀಲ ಸಂಸದ ಅಂತ ನೀವೇ ಹೇಳಿ, ಮೈತ್ರಿ ಎರಡೂ ಪಕ್ಷದವರು ನನಗೆ ಹೇಳ್ತಾ ಬಂದು ನನ್ನನ್ನ ಏಕಾಏಕಿ ಯಾವುದೇ ಸಕಾರಣಗಳಿಲ್ಲದೆ ನಿಲ್ದಂಗ್ ಮಾಡಿರ್ತಕ್ಕಂಥದ್ದು ಮೈತ್ರಿ ಧರ್ಮನ ಅದು. ಯಾಕಂದ್ರೆ ನಾನು ಅಂತಿಮವಾಗಿ ನಾಮಿನೇಷನ್ ಹಾಕಿರೋದೇನೆ ನಮ್ಮ ಕ್ಷೇತ್ರದ ಜನರ ಆದೇಶದ ಮೇಲೆ. ಮೈತ್ರಿ ವಿರುದ್ಧ ಬಂಡಾಯ ಎದ್ದಿರೋ ಕೈ ಅಭ್ಯರ್ಥಿಗಳಿಗೆ ಬಿಕೆ ಹರಿಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಇಂದು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಹರಿಪ್ರಸಾದ್ ತುಮಕೂರು ಬಂಡಾಯದ ಬಗ್ಗೆ ಗರಂ ಆಗಿಯೇ ಉತ್ತರಿಸಿದ್ರು. ರಾಜಕಾರಣದಲ್ಲಿ ಬಂಡಾಯ ಸಹಜ, ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೊಂದು ತ್ಯಾಗ ಮಾಡಬೇಕಾಗುತ್ತೆ ಅಂತ ಮುದ್ದಹನುಮೇಗೌಡ ಮುನಿಸಿಗೆ ಮದ್ದು ಹಾಕೋ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಗಳ ಜೊತೆ ಈಗಾಗಲೇ ಪರಮೇಶ್ವರ್ ಅವರು, ಪಿಸಿಸಿ ಅಧ್ಯಕ್ಷರು, ಸಿದ್ದರಾಮಯ್ಯ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ನಾನು ಸಹ ಅವರಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಒಮ್ಮತದ ಅಭ್ಯರ್ಥಿ ಅಂತ ನಾವು ಸಮ್ಮಿಶ್ರ ಸರ್ಕಾರ ಇರೋ ಸಂದರ್ಭದಲ್ಲಿ ಕೆಲವು ತ್ಯಾಗಗಳು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ ದೇಶದ ಹಿತದೃಷ್ಟಿಯಿಂದ ಅಂತ ಕೇಳ್ಕೊಂಡಿದ್ದೇನೆ. ಅತ್ತ ಕೈ ನಾಯಕರೇ ಬಂಡಾಯ ಹೇಳ್ತಿದ್ರೆ, ಇತ್ತ ದೇವೇಗೌಡರು ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ನಾವೆಲ್ಲ ಸೇರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಎಂತ ಸಂದರ್ಭ ಬಂದ್ರೂ ಮೈತ್ರಿಯಲ್ಲಿ ಪ್ರತಿರೋಧ ತೋರಬಾರದು. ಎರಡೂ ಪಕ್ಷದ ಕಾರ್ಯಕರ್ತರು ಸಾಮರಸ್ಯದಿಂದ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಸಮಸ್ಯೆಗಳು ಜಟಿಲವಾಗ್ತಿವೆ. ರಾಜಕೀಯದಲ್ಲೇ ಅರ್ಧ ಶತಕ ಕಳೆದಿರೋ ದೇವೇಗೌಡರಿಗೆ ಈ ಬಾರಿ ನಡುಕ ಹುಟ್ಟಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, TV5.